ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅಂತಂದರೆ ಯಾರೆಲ್ಲ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿನ ಮಾಡಿಸಿಲ್ಲ ಹೊಂದಿಲ್ಲ ಅಂಥವರು ಸೆಂಟ್ರಲ್ ಫಾರ್ಮರ್ ಐ ಡಿನ ಮಾಡಿಸ್ಕೊಳ್ಬೇಕು ಅಂತ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹೀಗಾಗಿ ಭಾಳಷ್ಟು ಜನರು ರೈತರಿಗೆ ಈಗಾಗಲೇ ವೀಕ್ಷಕರೇ ಕೃಷಿ ಇಲಾಖೆ ಕಡೆಯಿಂದನೂ ಕೂಡ ಮಾಹಿತಿನ ತಿಳಿಸಿರುವಂಥದ್ದು. ಯಾರೆಲ್ಲ ಇನ್ನೂ ಕೂಡ ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಮಾಡಿಸ್ಕೊಂಡಿಲ್ಲ ಅಂಥವ್ರು ಮಾಡಿಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಮಾಡಿಸ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ, ಮಾಡಿಸ್ಕೊಂಡ್ರೆ ಏನಾಗುತ್ತೆ ಅಂತ ಎಲ್ಲವೂ ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಎಲ್ಲಿ ಮಾಡಿಸ್ಕೊಳ್ಬೇಕು, ಹೇಗೆ ಮಾಡಿಸ್ಕೊಳ್ಬೇಕು ಮತ್ತು ದಾಖಲೆಗಳೇನು ಕೊಡಬೇಕು ಅಂತ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಯಾರೆಲ್ಲ ಮಾಡಿಸ್ಕೊಳ್ಬೇಕು, ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡಿದರು, ನಾವು ಈಗಾಗಲೇ ಎಫ್ ಐ ಡಿಗಳನ್ನು ಹೊಂದಿದ್ದೀವಿ, ಆದರೂ ಕೂಡ ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಮಾಡಿಸ್ಕೊಳ್ಬೇಕಂತ ಕೇಳ್ತಾ ಇದ್ರು. ಇದ್ರ ಬಗ್ಗೆಯೂ ಕೂಡ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ನಮ್ಮೊಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಸ್ಕ್ರೀನ್ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಒನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖೇನವಾಗಿ ಹೊಸ ಮಾಹಿತಿಗಳ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ನೀವು ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಫಾರ್ಮರ್ ಐ ಡಿ ಬಗ್ಗೆ ಅಂತಂದರೆ ಸೆಂಟ್ರಲ್ ಫಾರ್ಮರ್ ಐ ಡಿ ಬಗ್ಗೆ ನೀವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ, ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದ್ರಿ, ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿ ಅಂತಂದರೆ ಸೆಂಟ್ರಲ್ ಫಾರ್ಮರ್ ಐ ಡಿ, ಈ ಒಂದು ಐ ಡಿಗಳನ್ನು ಯಾಕೆ ಮಾಡಿಸ್ಕೊಳ್ಬೇಕು, ಇದರಿಂದ ಏನು ಲಾಭ ಅಂತ ನೋಡೋದಾದರೆ ವೀಕ್ಷಕರೇ, ಸೆಂಟ್ರಲ್ ಫಾರ್ಮರ್ ಐ ಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಮತ್ತು KYC ಮಾಡಿಸ್ಕೊಳ್ಳೋದು ಮತ್ತು ಫಾರ್ಮರ್ ಕನ್ಸೆಂಟ್ ಮಾಡೋದು ಯಾಕೆ ಒಂದು ಕಡ್ಡಾಯ ಅಂತ ತಿಳಿಸಿದ್ದಾರೆ ಅಂತಂದರೆ, ಕೇಂದ್ರ ಸರ್ಕಾರದ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಈ ಒಂದು ಯೋಜನೆಗಳ ಸೌಲಭ್ಯಗಳಿಂದ ರೈತರು ಯಾರೂ ಕೂಡ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ರಚನೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ಇವಾಗ ನೀವೇನು ಫ್ರೂಟ್ಸ್ ಐ ಡಿಗಳನ್ನು ಹೊಂದಿದ್ರಿ, ಫ್ರೂಟ್ಸ್ ಐ ಡಿ ಮತ್ತು ಸೆಂಟ್ರಲ್ ಐ ಡಿ ಲಿಂಕ್ ಆಗಿರುತ್ತೆ ವೀಕ್ಷಕರೇ. ಸೆಂಟ್ರಲ್ ಐ ಡಿಯಿಂದನೇ ನಿಮಗೆ PM ಕಿಸಾನ್ ಆಗಿರ್ಬೋದು, ಹಣ ಆಗಿರ್ಬೋದು, ಈ ರೀತಿಯಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿಯಿಂದ ಈಸಿಯಾಗಿ ನಿಮಗೆ ಬರುತ್ತೆ ವೀಕ್ಷಕರೇ, ಜಮಾ ಆಗುತ್ತೆ. ಮತ್ತು ಹಣ ಜಮಾ ಆಗೋದಿದ್ರು ಹಣ ಜಮಾ ಆಗುತ್ತೆ, ಯೋಜನೆಗಳ ಲಾಭ ಕೂಡ ಸಿಗುತ್ತೆ ನಿಮಗೆ. ಇದರಿಂದಾಗಿ ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಕೃಷಿ ಇಲಾಖೆ ಕಡೆಯಿಂದನೇ ಮಾಹಿತಿನ ತಿಳಿಸಿರುವಂಥದ್ದು. ಹಾಗಾದರೆ ವೀಕ್ಷಕರೇ, ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಮಾಡಿಸ್ಕೊಳ್ಬೇಕು ಅಂತಂದರೆ ಏನೆಲ್ಲ ದಾಖಲೆಗಳಿರಬೇಕು ಅಂತ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು. ನೀವು ಫ್ರೂಟ್ಸ್ ಐ ಡಿಗಳನ್ನು ಹೊಂದಿದ್ರಿ ಅಂತಂದರೆ ನೀವು ನಿಮ್ಮ ಒಂದು ಹತ್ತಿರದ ಗ್ರಾಮ 1 ಕರ್ನಾಟಕ 1 ಬೆಂಗಳೂರು ಮತ್ತು ರೈತ ಸಂಪರ್ಕ ಕೇಂದ್ರ ಮತ್ತು CSC ಸೆಂಟರ್ಗಳಲ್ಲಿ ಹೋಗಿ ನೀವು ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿ ರಿಜಿಸ್ಟ್ರೇಷನ್ನ ರಚನೆಗಳನ್ನು ಮಾಡ್ಕೊಳ್ಬೋದು. ಮತ್ತು ಫಾರ್ಮರ್ ಕನ್ಸೆಂಟ್ ಕೂಡ ನೀವು ಮಾಡ್ಕೊಳ್ಬೋದು, ಅಂತಂದರೆ ರೈತರ ಒಪ್ಪಿಗೆ ಕೂಡ ಮಾಡ್ಕೊಳ್ಬೋದು, KYC ಕೂಡ ಮಾಡ್ಕೊಳ್ಬೋದು. ನಿಮ್ಮ ಒಂದು ದಾಖಲೆಗಳು ಏನು ತೊಗೊಂಡು ಹೋಗಬೇಕು ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ತೊಗೊಂಡು ಹೋದರೆ, ಮತ್ತು ನಿಮಗೆ ಒಂದು ನೀವು ಇನ್ನೂ ಕೂಡ ಫ್ರೂಟ್ಸ್ ಐ ಡಿಗಳನ್ನು ಕೂಡ ನೀವು ಮಾಡಿಸ್ಕೊಂಡಿಲ್ಲ ಅಂತಂದರೆ ಫ್ರೂಟ್ಸ್ ಐ ಡಿಗಳನ್ನು ಕೂಡ ಮಾಡಿಸ್ಕೊಳ್ಬೇಕಾಗುತ್ತೆ. ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿಗೆ ಆಧಾರ್ ಕಾರ್ಡ್ ಮತ್ತು ಆಧಾರ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಅವರಿಗೆ ಹೇಳಿದರೆ ನೀವು ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ಗ್ರಾಮ 1 ಕರ್ನಾಟಕ 1 ಮತ್ತು CSC ಸೆಂಟರ್ಗಳಲ್ಲಿ ಹೋಗಿಯೂ ಕೂಡ ಮತ್ತು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು. ಇನ್ನು ವೀಕ್ಷಕರೇ, ಕೆಲವರು ಕಮೆಂಟ್ಗಳನ್ನು ಮಾಡಿದ್ರು, ನಾವು ಈಗಾಗಲೇ ಫ್ರೂಟ್ಸ್ ಐ ಡಿಗಳನ್ನು ಹೊಂದಿದ್ದೀವಿ, ಆದರೂ ಕೂಡ ನಾವು KYCನ ಮಾಡಿಸ್ಕೊಳ್ಬೇಕಾ, ನಾವು ಈಗಾಗಲೇ ನಾವು KYCಗಳನ್ನು ಮಾಡಿಸ್ಕೊಂಡಿದ್ದೀವಿ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ನೀವು ಫ್ರೂಟ್ಸ್ ಐ ಡಿ KYC ಈಗಾಗಲೇ ಮಾಡಿಸಿದ್ರು ಕೂಡ ಇವಾಗ ಸೆಂಟ್ರಲ್ ಐ ಡಿ ಜನ್ರೇಟ್ ಆಗ್ತಾ ಇರುವಂಥದ್ದು. ಅಂತಂದರೆ ನೀವು ಫ್ರೂಟ್ಸ್ ಐ ಡಿ ಮಾಡಿಸ್ಕೊಂಡಿದ್ರು ಕೂಡ ಇವಾಗ ನೀವು ಈ ಒಂದು ಸೆಂಟ್ರಲ್ ಐ ಡಿಗೆ ರಚನೆ ಮಾಡಿದರೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರಿ ಅಂತಂದರೆ ನಿಮಗೆ ಒಂದು ಫ್ರೂಟ್ಸ್ ಐ ಡಿಯಲ್ಲೇ ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಸೆಂಟ್ರಲ್ ಫಾರ್ಮರ್ ಐ ಡಿ ನಂಬರ್ ಕೂಡ ಜನ್ರೇಟ್ ಆಗ್ತಾ ಇರುವಂಥದ್ದು. ಹೀಗಾಗಿ ಯಾರೆಲ್ಲ ಇನ್ನೂ ಕೂಡ KYC ಮತ್ತು ರೈತರ ಒಪ್ಪಿಗೆಗಳನ್ನು ಮಾಡಿಸ್ಕೊಂಡಿಲ್ಲ, ನೀವು ಸಿಟಿಜನ್ ಲಾಗಿನಲ್ಲಿಯೂ ಮಾಡ್ಕೊಳ್ಬೋದು. ಸಿಟಿಜನ್ ಲಾಗಿನಲ್ಲಿ ಬರುತ್ತೆ ಅಂತಂದರೆ ಈಗಾಗಲೇ ಕೆಲವೊಂದಿಷ್ಟು ಜನರು ಸಿಟಿಜನ್ ಲಾಗಿನಲ್ಲಿಯೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಿಮಗೆ ಬರ್ತಿತ್ತು ಸಿಟಿಜನ್ ಲಾಗಿನಲ್ಲಿ ಮಾಡ್ಕೊಳ್ಳೋಕ್ಕೆ ಬರ್ತಿತ್ತು ಅಂತಂದರೆ ನೀವು ಸಿಟಿಜನ್ ಲಾಗಿನಲ್ಲಿಯೂ ಕೂಡ ಈ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಮತ್ತು ರಿಜಿಸ್ಟ್ರೇಷನ್ ಮತ್ತು KYC ಆಗಿರ್ಬೋದು ಮತ್ತು ಫಾರ್ಮರ್ ಒಪ್ಪಿಗೆ ಕೂಡ, ರೈತರ ಒಪ್ಪಿಗೆ ಕೂಡ ನೀವು ಮಾಡ್ಕೊಳ್ಬೋದು.
ಇಲ್ಲ ಅಂತಂದರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಗ್ರಾಮವನ್ನು CSC ಸೆಂಟರ್ಗಳಲ್ಲಿ ಹೋಗಿ ಕೂಡ ನೀವು ಈ ಒಂದು ಸೆಂಟ್ರಲ್ ಫಾರ್ಮರ್ ಐಡಿಗೆ ರಿಜಿಸ್ಟ್ರೇಷನ್ನ ಮಾಡಿಸ್ಕೊಳ್ಬೋದು ಅಂತ ತಿಳಿಸ್ತಾ, ಇಷ್ಟು ಒಂದು ಸೆಂಟ್ರಲ್ ಫಾರ್ಮರ್ ಐಡಿ ಬಗ್ಗೆ ತಮಗೆ ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದರೆ ಎಲ್ಲದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ವೀಕ್ಷಕರೇ, ಈ ಒಂದು ಸೆಂಟ್ರಲ್ ಫಾರ್ಮರ್ ಐಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು, ಈ KYC ಮತ್ತು ರೈತರ ಒಪ್ಪಿಗೆ ಮಾಡಬೇಕು ಅಂತಂದರೆ ಸಿಟಿಜನಲ್ಲಿ ಲಾಗಿನಲ್ಲಿ ಮಾಡ್ಕೊಳ್ಬೋದು. ಆದರೆ ಈಗಾಗಲೇ ಯಾರ್ದೆಲ್ಲ ಒಂದು ಈ KYC ಮತ್ತು ರೈತರ ಒಪ್ಪಿಗೆಗಳನ್ನು ಮಾಡಿದಂಥವರಿಗೆ ಸೆಂಟ್ರಲ್ ಐಡಿ ಅಂತಂದರೆ ಸೆಂಟ್ರಲ್ ಫಾರ್ಮರ್ ಐಡಿ ನಂಬರ್ ಕೂಡ ಜನ್ರೇಟ್ ಆಗ್ತಾ ಇದೆ. ಈ ಒಂದು ಫ್ರೂಟ್ಸ್ ವೆಬ್ಸೈಟಲ್ಲಿ ನೋಡ್ಕೊಳ್ಬೋದು. ಅದು ಸಿಟಿಜನ್ ಲಾಗಿನಲ್ಲಿ ಕೊಟ್ಟಿಲ್ಲ ವೀಕ್ಷಕರೇ. ಕರ್ನಾಟಕವನ್ನು, ಗ್ರಾಮವನ್ನು ಮತ್ತು CSC ಸೆಂಟರ್ಗಳಲ್ಲಿ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹೋಗಿ ನೀವು ಸೆಂಟ್ರಲ್ ಐಡಿಗಳನ್ನು ಚೆಕ್ ಮಾಡ್ಕೊಳ್ಬೋದು. ಈಗಾಗಲೇ ಜನ್ರೇಟ್ ಆಗಿದೆ ಭಾಳಷ್ಟು ಜನರದು. ಸೆಂಟ್ರಲ್ ಫಾರ್ಮರ್ ಐಡಿಗಳನ್ನು ನೋಡ್ಕೊಳ್ಬೇಕು ಅಂತಂದರೆ ಸಿಟಿಜನ್ ಲಾಗಿನಲ್ಲಿ ಇನ್ನೂ ಕೂಡ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಅವಕಾಶನ ಕೊಟ್ಟಿಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಕೊಟ್ಟಿದ್ದರೆ ಮತ್ತು ನಾನು ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇಷ್ಟು ಒಂದು ಸೆಂಟ್ರಲ್ ಫಾರ್ಮರ್ ಐಡಿಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಡೌಟ್ಸ್ಗಳನ್ನು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದ್ರಿ, ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಂತಹ ಕಮೆಂಟ್ಗಳನ್ನು ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.